ಮೊದಲ ಸಿನಿಮಾ ಅಂದರೆ ಫೇಮ್ ಕೊಟ್ಟಂಥದ್ದು. ಇದರಿಂದನೇ ಏನೇ ಆದ್ರೂ ಇವತ್ತು ಇಂಡಸ್ಟ್ರಿಯಲ್ಲಿ ಏನೇ ಆದ್ರೂ ಅಮೃತಾಂಜನ್ ಅನ್ನೋ ಒಂದು ಫೇಮಿಂದ. ಹೌದು. ಸೊ ಆ ಸಿನಿಮಾ ಇವಾಗ ಬೆಳೀತಾರೆ ಬರ್ತಾ ಇರ್ತಕ್ಕಂಥದ್ದು. ಸೊ ಎಷ್ಟೇ ಸಿನಿಮಾ ಈಗ ನೀವು ಇದಲ್ಲ ಇದಕ್ಕಿಂತ ಇನ್ನೂ 10 ಸಿನಿಮಾಗಳು ಬೇರೆ ಬೇರೆ ಮಾಡಿದ್ರು ಕೂಡ ಇದು ಅಮೃತಾಂಜನ್ ನಿಮಗೆ ಎಷ್ಟು ಸ್ಪೆಷಲ್ ಆಗಿತ್ತು? ಅದೇ ಸರ್, ಅಮೃತಾಂಜನ್ ಎಷ್ಟು ಸ್ಪೆಷಲ್ ಅಂದರೆ ಇವಾಗ ನಮ್ಮ ಫಸ್ಟ್ ಲವ್ ಎಷ್ಟು ಸ್ಪೆಷಲ್ ಆಗಿರುತ್ತೆ. ಫಸ್ಟ್ ಹುಡುಗಿ ನಾವು ಲವ್ ಮಾಡಿದ್ದು ಫಸ್ಟ್ ಲವ್ ಹುಡುಗಿನ ಎಷ್ಟೇ ಜನ ಬಂದರು ಆಮೇಲೆ ಕೊನೆಯದಾಗಿ ನಾವು ಯಾರನ್ನೇ ಮದುವೆ ಆದರೂ ಏನೇ ಆದರೂ ಫಸ್ಟ್ ಲವ್ ನಾವು ಮರೆಯಲ್ವಲ್ಲ. ಸೊ ಹಂಗೆ ಫಸ್ಟ್ ಸಿನಿಮಾ ಅಮೃತಾಂಜನ್ ಶಾರ್ಟ್ ಫಿಲಮ್ ಅಲ್ಲಿಂದನೇ JRM ಕೊಟ್ಟಿದ್ದು ಈ ಫೇಮಿಂದನೇ ಇಲ್ಲಿವರೆಗೂ ಬಂದಿರೋದು. ಸೊ ಇವಾಗ ಬಿಗ್ ಸ್ಕ್ರೀನ್ಗೂ ಆಯಪ್ಪನೇ ಕರ್ಕೊಂಬಂದಿದ್ದಾನೆ. ನಾಳೆ ದೇವ್ರ ಸಹ ಇಟ್ಟಾಗುತ್ತೆ. ಅದು ಹೆಂಗೆ ಕಂಟಿನ್ಯೂ ಆಗುತ್ತೆ ಆ ಫೇಮ್ ಮತ್ತೆ ಹೆಂಗೆ ಕಂಟಿನ್ಯೂ ಆಗುತ್ತೋ ಸಿನಿಮಾಗಳಿಗೆ, ಬೇರೆ ಸಿನಿಮಾದವ್ರು ನಮ್ಮನ್ನು ಹೆಂಗೆ ತಗೊತಾರೆ ಅಂದರೆ ಆಪರ್ಚುನಿಟೀಸ್, ಮತ್ತು ಎಸ್ಪೆಷಲಿ ಆಡಿಯನ್ಸ್ ಹೆಂಗೆ ಓಕೆ ಇವ್ರ ಕೆಪಾಸಿಟಿ ಇದೆಯಾ, ಇವ್ರು ಬರೀ ಶಾರ್ಟ್ ಫಿಲಮ್ಗೆ ಲಾಯಕ ಇಲ್ಲ ಸಿನಿಮಾಗೆ ಬಂದರೂ ಇವ್ರ ಕೆಪಾಸಿಟಿ ಆಯಿತು ಅನ್ನೋದು ತಿಳಿಸ್ತಾರೆ ಅವ್ರು. ಆವಾಗ ಫೈನಲಾಗಿ ನಮಗೆ ಮೇಯ್ನ್ ರಿಯಾಕ್ಷನ್ ಬೇಕಾಗಿರೋದೇ ಆಡಿಯನ್ಸ್ದು ಅಲ್ವಾ. ಸೊ ಒಂದು ರಿಲೀಸ್ ಆ ಮೂಮೆಂಟ್ ಅಂದರೆ ಆಡಿಯನ್ಸ್ ನೋಡೋ ಇದೈತಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ರಿಪ್ಲೈ ಏನು ಕೊಡ್ತಾರೆ, ನಾವು ಇರ್ಬೋದಾ ಇರಬಾರ್ದಾ ಏನಂತಾರೆ ಅಂತ ಕಾಯ್ತಾಯಿದ್ದೀನಿ ಸರ್.